Good evening, everyone. Though it is an English school, I would like to speak in Kannada. ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರು ಮತ್ತು ನೆರೆದಿರುವ ಎಲ್ಲ ಪೇರೆಂಟ್ಸ್ ಹಾಗೂ ಮಕ್ಕಳು ಮತ್ತು ನಮ್ಮ ಡಿಗ್ನಿಟ್ರೀಸ್ ಆನ್ ದ ಡಯಾಸ್ ಇವರೆಲ್ಲರಿಗೂ ವಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಈ ಆವರಣದಲ್ಲಿ ನಾವು ಬಂದು ಸೇರಿದ್ದೇವೆ. ಇಲ್ಲಿ ಒಂದು ಸಣ್ಣ ಮಕ್ಕಳಿಗಾಗಿ ಮಾಡಿರುವಂಥ ಒಂದು ಸ್ಕೂಲ್ನ ಉದ್ಘಾಟನೆಗೆ ನಾವು ಇಲ್ಲಿ ಬಂದು ಸೇರಿದ್ದೇವೆ. ಉದ್ಘಾಟನೆ ಹೇಳಿದ ಕೂಡಲೇ ನಾವು ಮಕ್ಕಳು ಅಂತ ಹೇಳಿದ ಕೂಡಲೇ ಬಹಳಷ್ಟು ವಿಷಯಗಳು ನಮ್ಮ ಮನಸ್ಸಿಗೆ ಬರುವಂಥದ್ದು ಸಹಜ ಅಲ್ವಾ. ಮಕ್ಕಳು ಅಂತ ಹೇಳಿದ ಕೂಡಲೇ ಬಹಳಷ್ಟು ಅವರಿಗೆ ಬೇಕಾದಂಥ ಕೆಲವು ವಾಕ್ಯಗಳನ್ನು ನಾವು ಹೇಳ್ತೇವೆ. ಅವರು ಮಕ್ಕಳ ಹೃದಯ ಅಥವಾ ಮಕ್ಕಳ ಮನಸ್ಸು ಅದು ಒಂದು ಸಣ್ಣ ಬೀಜ ಹೇಗೆ ಮೊಳಕೆ ಬಂದು ಅದು ಒಡೆದು ದೊಡ್ಡ ಆಗುವಂಥದ್ದು, ಮರವಾಗುವಂಥದ್ದು, ಅಥವಾ ಇಂದಿನ ಮಕ್ಕಳು ಮುಂದಿನ ಸಮಾಜ, ಅಥವಾ ಮಕ್ಕಳು ಒಂದು ತುಂಬ ಮೃದುವಾದ ಚಂಡಿ ಮಣ್ಣಿನ ಹಾಗೆ ಅದಕ್ಕೆ ಬಿಸಡಿದರೂ ಅದು ನಾಟುತ್ತದೆ ಎಂಬುದಾಗಿ ನಾವು ಕೇಳುವಂಥದ್ದುಂಟು. ಆದರೆ ನಾವು ಅದನ್ನು ಈ ದಿನಗಳಲ್ಲಿ ನಾವು ಅದನ್ನು ನೆರವೇರಿಸಿಕೊಳ್ತಾ ಇದ್ದೇವಾ ಇಲ್ಲವಾ ಎಂಬುದಂಥದ್ದು ನಾವು ಯೋಚಿಸಬೇಕಾದಂಥ ವಿಷಯ. ಇವತ್ತಿನ ದಿನ ನನ್ನನ್ನು ಇಲ್ಲಿ ಒಂದು ಗೆಸ್ಟ್ ಆಫ್ ಆನರ್ ಆಗಿ ನಮ್ಮ ಗೋಪಾಲ್ ಶೆಟ್ಟಿ ಅವರು ಕರೆದಿದ್ದಾರೆ. ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಮಕ್ಕಳು ಎಂಬುದಾಗಿ ನಾವು ಹೇಳುವಾಗ ಅವರ ಮಾನಸಿಕ ಬೆಳವಣಿಗೆ, ಮೊದಲನೆಯ ಮಾನಸಿಕ ಬೆಳವಣಿಗೆ ಅದು ಈ ಸಣ್ಣ ಪ್ರಾಯದಲ್ಲಿ ಅದು ಬೆಳೆದು ಬರುವಂಥದ್ದನ್ನು ನಾವು ನೋಡ್ತೇವೆ. ಈ ಬೆಳವಣಿಗೆ ಆಗುವಂಥ ಸಮಯದಲ್ಲಿ ನಾವು ದೊಡ್ಡವರು ಯಾವ ರೀತಿಯಲ್ಲಿ ನಾವು ನಡೆಯುತ್ತೇವೆ, ಯಾವ ರೀತಿಯಲ್ಲಿ ನಾವು ಮಾತಾಡುತ್ತೇವೆ, ಯಾವ ರೀತಿಯಲ್ಲಿ ನಾವು ವರ್ತಿಸುತ್ತೇವೆ, ಅದರ ಮೇಲೆ ಅವರ ಜೀವನ ಅಥವಾ ಅವರ ವ್ಯಕ್ತಿತ್ವವನ್ನು ಅವರು ರೂಪಿಸಿಕೊಳ್ತಾರೆ. ಆದುದರಿಂದಾಗಿ ಒಂದು ಶಾಲೆ ಪ್ರಾರಂಭವಾಯಿತು ಅಂತ ಹೇಳಿದರೆ ಅಲ್ಲಿ ಪೋಷಕರು ಮತ್ತು ಟೀಚರ್ಸ್ನವರ ಮುಖ್ಯ ಪಾತ್ರ ನಾವು ಕಂಡು ಬರುವಂಥದ್ದನ್ನು ನಾವು ನೋಡ್ತೇವೆ. ಕೇವಲ ನಾವು ಮಕ್ಕಳಿಗೆ ಹೇಳೋದು, ಮಾನಸಿಕ ಬೆಳವಣಿಗೆ ಆಗುವಂಥ ಸಮಯದಲ್ಲಿ ನಾವು ಕೇವಲ ಒತ್ತಡಗಳನ್ನು ಅಥವಾ ಕಾಂಪಿಟೀಷನ್ಸ್, ಈಗಿನ ಸಮಾಜದಲ್ಲಿ ನಾವು ನೋಡುವಂಥದ್ದು ಕಂಪ್ಯಾರಿಸನ್, ಕಾಂಪಿಟೀಷನ್ಸನ್ನು ನಾವು ನೋಡ್ತೇವೆ. ಅದನ್ನು ಮಾಡುತ್ತಾ ಹೋಗುವ ಬದಲು ನಾವು ಅವರಿಗೆ ಒಂದು ಸ್ವಲ್ಪ ಸಹಾನುಭೂತಿ ಅಥವಾ ಅವರಿಗೆ ಒಂದು ಸ್ವಲ್ಪ ಕಂಪ್ಯಾಷನೇಟ್ ಅಥವಾ ನಾವು ಅವರೊಂದಿಗೆ ಇದ್ದೇವೆ ಎಂಬುದಾಗಿ ತೋರಿಸುವಂಥದ್ದು ಬಹಳ ಅಗತ್ಯ. ಇಲ್ಲಿ ಒಂದು ಮಗುವಿನ ಮಾನಸಿಕ ಬೆಳವಣಿಗೆ ಅಥವಾ ಅವನಿಗೆ ಒಂದು ಈ ಸಮಾಜದಲ್ಲಿ ಜೀವಿಸಬೇಕಾಗಿ ನಾವು ಅವನು ಮನಸ್ಸು ಮಾಡಬೇಕಾದ್ರೆ ನೀವು ಅವನಿಗೆ ಹೇಳುವಂಥ ಒಂದು ವಾಕ್ಯ ಯಾವಾಗಲೂ ನಿನ್ನಿಂದ ಸಾಧ್ಯ ಉಂಟು ಎಂಬುವಂಥದ್ದು ಬಹಳ ಅಗತ್ಯ. ನಾವು ಹೆಚ್ಚಾಗಿ ಅದನ್ನೇ ಮರ್ತು ಬಿಡುವುದುಂಟು. ನಾವು ಸಾಧ್ಯ ಉಂಟು ಎಂಬುದಾಗಿ ಹೇಳುವ ಬದಲು ಅವನನ್ನು ನೋಡು ಏನು ಮಾಡ್ತಾ ಇದ್ದಾನೆ, ಇವರನ್ನು ನೋಡು ಹೇಗೆ ಇದ್ದಾರೆ, ಅವ್ರು ಹೇಗಿದ್ದಾರೆ, ಇವ್ರು ಹೇಗಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಹೆಚ್ಚು ಅವರ ಮನಸ್ಸಿಗೆ ಹಾಕುವಂಥದ್ದನ್ನು ನಾವು ನೋಡ್ತೇವೆ. ಅದನ್ನು ಮಾಡದೆ ನಾವು ಮಕ್ಕಳ ಒಂದು ಮನಸ್ಸಿಗೆ ಅಥವಾ ಅವರ ಮನಸ್ಥಿತಿಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಅವರನ್ನು ನಡೆಸಿಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ. ಅದೇ ರೀತಿಯಲ್ಲಿ ಕೇವಲ ಒಂದು ಪುಸ್ತಕದ ವಿಷಯಗಳನ್ನು ಮಾತ್ರ ತಿಳಿಸದೆ, ಈಗ ನಾವು ಮಕ್ಕಳಲ್ಲಿ ನೋಡುವಾಗ ಸಣ್ಣ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೆ ಅವರಿಗೆ ಮೌಲ್ಯಗಳೇ ಇಲ್ಲ, ವ್ಯಾಲ್ಯೂಸ್ ಇಲ್ಲ, ರೆಸ್ಪೆಕ್ಟ್ ಇಲ್ಲ. ಅದನ್ನು ಯಾರು ಕಲಿಸಲಿಲ್ಲ? ನಾವು ಕಲಿಸಲಿಲ್ಲ. ಯಾಕೆ ಹೇಳಿದರೆ ಶುರಿನ ಕಾಲದಲ್ಲಿ ಅಜ್ಜಿಯಂದಿರು ಅಥವಾ ಅಮ್ಮಂದಿರು ಈ ಹಸಿರುಗಳನ್ನು ಅಥವಾ ಚಂದಮಾಮ ಅಥವಾ ಬಾವಿಕಟ್ಟೆ ಹತ್ರ ಕೂತ್ಕೊಂಡು ಕತೆ ಹೇಳುತ್ತಾ ಊಟ ಮಾಡಿಸ್ತಿದ್ರು. ಆದರೆ ಈಗಿನ ಕಾಲದಲ್ಲಿ ಹಾಗೆ ಆಗ್ತಾ ಇಲ್ಲ. ಒಂದು ಟೈಮ್ ಇಲ್ಲ ಯಾರಿಗೆ ಸಹ, ಮತ್ತು ಇನ್ನೊಂದು ಪೇಷನ್ಸ್ ಇಲ್ಲ. ಸೊ ಹಾಗೆ ಆಗದ ಕಾರಣ ಮಕ್ಕಳು ಎಲ್ಲವನ್ನೂ ಅವರ ಮೊಬೈಲ್ ಅಥವಾ ಅವರು ನೋಡುವಂಥ ಟಿ ವಿ ಪ್ರೋಗ್ರಾಮ್ಸ್ ಅದರ ವಿಷಯವಾಗಿಯೇ ಕಲಿತಾ ಹೋಗ್ತಾರೆ. ಸೊ ಅವರು ಎಂತ ಎನಿಸ್ತಾರೆ ಹೇಳಿದರೆ ಅದುವೇ ಸತ್ಯ. ಸೊ ಇಮೋಷನ್ಸ್ ಇಲ್ಲ ಅಲ್ವಾ. ನಾವು ಕಲಿಸುವಾಗ ಅಥವಾ ನಾವು ಮಾತಾಡಿ ತಿನ್ನಿಸುವಾಗ ಅಲ್ಲಿ ಒಂದು ಇಮೋಷನ್ಸ್ ಉಂಟು. ಆದರೆ ಟಿ ವಿ ನೋಡಿ ಅಥವಾ ಮೊಬೈಲ್ ನೋಡಿ ತಿನ್ನುವಾಗ ಅಥವಾ ಏನಾದರೂ ಕಲಿಯುವಾಗ ಅಲ್ಲಿ ಇಮೋಷನ್ಸ್ ಇಲ್ಲ. ಸೊ ಆದುದರಿಂದ ಬಹಳಷ್ಟು
ವಿಷಯಗಳನ್ನು ಮಕ್ಕಳು ಕಳೆದುಕೊಳ್ಳುತ್ತಾ ಬರ್ತಾರೆ. ಮುಖ್ಯವಾಗಿ ಮೌಲ್ಯಗಳು, ನಮ್ಮ ಟ್ರೆಡಿಷನ್ ಆಗಿರ್ಬೋದು, ನಮ್ಮ ವ್ಯಾಲ್ಯೂಸ್ ಆಗಿರ್ಬೋದು, ನಮ್ಮ ಹಿರಿಯರಿಗೆ ಕೊಡುವಂಥ ರೆಸ್ಪೆಕ್ಟ್ ಆಗಿರ್ಬೋದು. ಸೊ ಅದನ್ನು ನಾವು ಈ ಏನು ಶಾಲೆಗಳಲ್ಲಿ, ಇಂಥ ಶಾಲೆಗಳಲ್ಲಿ ಮತ್ತು ನಮ್ಮ ಮನೆಗಳಲ್ಲಿ ಕಲಿಸುವಂಥದ್ದು ಬಹಳ ಅಗತ್ಯ. ಇವತ್ತೊಂದು ಸುಂದರ ಕಟ್ಟಡವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಇಲ್ಲಿ ಮಕ್ಕಳು ಕೇವಲ ಏನು ಪಾಠ ಪುಸ್ತಕ ಮಾತ್ರ ಕಲಿಯದೆ ಇಲ್ಲಿ ಬಂದು ಅವರು ಈ ಮೌಲ್ಯಗಳನ್ನು ಮತ್ತು ಬೇಕಾಗುವಂಥ ಎಲ್ಲ ಒಳ್ಳೆಯ ವಿಚಾರಗಳನ್ನು ಅವರ ಟೀಚರ್ಸ್ನವರು ಮತ್ತು ಪೇರೆಂಟ್ಸ್ನವರು ಒಟ್ಟುಗೂಡಿ ಕಲಿತುಕೊಂಡು ಒಂದು ಮುಂದೆ ಒಳ್ಳೆಯ ಭವಿಷ್ಯವನ್ನು ಹೊಂದಲಿ ಎಂಬುದಾಗಿ ಹಾರೈಸುವವಳಾಗಿದ್ದೇನೆ. ಇವತ್ತಿನ ದಿನದಲ್ಲಿ ಇದನ್ನು ಸ್ಥಾಪನೆ ಮಾಡಿದ ಸ್ಥಾಪಕರಿಗೂ ಮತ್ತು ಇದರ ಹಿಂದೆ ಯಾರೆಲ್ಲ ಕೆಲಸಗಳನ್ನು ಮಾಡಿದ್ದೀರಿ ಮತ್ತು ಇದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ರೂಪಿಸಬೇಕಾಗಿ ನೀವೆಲ್ಲ ಯೋಚಿಸಿದ್ದೀರಿ, ಅದೆಲ್ಲ ಆಗಲಿ ಎಂಬುದಾಗಿ ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.